ಪರಿಹಾರ ನೀಡಲೇಬೇಕು. ಡಿಸಿಎಂ PLG ಸ್ವಾಮಿಯನ್ನ ಬಂಧಿಸಿ. ಡಿಸಿಎಂ PLG ಸ್ವಾಮಿಯನ್ನ ಜೈಲಿಗೆ ಕಳಿಸಿ. ಕುಟುಂಬಕ್ಕೆ 50 ಲಕ್ಷ ಕೊಡಲೇಬೇಕು. ಮೃತರಾದ ಅಕ್ಷಯ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಲೇಬೇಕು. ಮೃತರಾದ ಅಕ್ಷಯ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಲೇಬೇಕು. ಅಂಬೇಡ್ಕರ್ ಸೇನೆಗೆ, ಅಂಬೇಡ್ಕರ್ ಸೇನೆಗೆ. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 2 ವರ್ಷಗಳಿಂದ 10 ಸಾವುಗೀಡಾಗಿದೆ. ಕಾರಣ ಏನಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ್ದ ಮರಗಳು, ರಂಬೆ ಕೊಂಬೆಗಳನ್ನು BBMP ಅರಣ್ಯ ಘಟಕ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸದ ಕಾರಣ ಸಾವಿಗೀಡಾಗ್ತಾ ಇದ್ದಾರೆ. ಈ BLG ಸ್ವಾಮಿ ಇದನ್ನೇ ದರೋಡೆಕೋರ. BLG ಸ್ವಾಮಿಗೆ ಹಣ ಕೊಟ್ಟರೆ ಮಾತ್ರ ಮರದ ಒಣಗಿರೋ ರಂಬೆ ಕೊಂಬೆ ತೆಗಿತಾನೆ. ಇಲ್ಲ ಅಂದರೆ ಅವ್ರು ಬಡವರಿಗೆ ಅರ್ಜಿ ಕೊಟ್ಟರೆ 3 ವರ್ಷ ಆದ್ರೂ 10 ವರ್ಷ ಆದರೂ ಕಸದ ಬುಟ್ಟಿಗೆ ಬಿಸಾಕ್ತಾನೆ. ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ 2 ರಿಂದ 5 ಲಕ್ಷವನ್ನು ಬೇಡಿಕೆ ಇಡ್ತಾನೆ. ಯಾರು 5 ಲಕ್ಷ ಕೊಡೋ ಶಕ್ತಿ ಇಲ್ಲ. ಹಂಗಾಗಿ ಜನಗಳು ಇವತ್ತೆಲ್ಲ ಸಾವಿಗೀಡಾಗ್ತಾರೆ. ಈ ಸಾವಿಗೆ ಕಾರಣ ಕಾರ್ಯಕರ್ತ BLG ಸ್ವಾಮಿ. ಈ BLG ಸ್ವಾಮಿ ಮೇಲೆ ಹನುಮಂತ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಲಿಕ್ಕಾಗಲಿಲ್ಲ. ಅವನ ಕೂಡಲೇ ಬಂಧಿಸಬೇಕು, ಜೈಲಿಗೆ ಕಳಿಸ್ಬೇಕು. ತಪ್ಪಿಸ್ತಾ ಅಧಿಕಾರಿನ ಕೂಡಲೇ ಸೇವೆಯಿಂದ ಅಮರ್ತ್ ಮಾಡಬೇಕು. ಮತ್ತು ಸ್ವತಂತ್ರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕಂತೇಳಿ ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾನು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಅರ್ಜುನ್ ಗೋಪಾಲಯ್ಯ ಅಂತ ಮಾತಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನ 8 ವಲಯಗಳಲ್ಲೂ ಸಹ BBMP ಅರಣ್ಯ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಈ BLG ಸ್ವಾಮಿ ಅಂತ ಒಬ್ಬ DCF ಅಧಿಕಾರಿ ಕಳೆದ 1.5-2 ವರ್ಷಗಳಿಂದ ಬಂದು ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕೆಲಸವನ್ನು ಸರಿಯಾಗಿ ಮಾಡದೆ ಯಾರು ಅವ್ರಿಗೆ ದುಡ್ಡು ತಗೋಗಿ ಬೇಗ ಸೂಟ್ ಕೇಸ್ ಕೊಡ್ತಾರೋ, ಬೇಗ ಲಕ್ಷ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ ಜನಗಳು ಕೊಟ್ಟಂಥ ಕಂಪ್ಲೇಂಟನ್ನು ಕಸದ ಬುಟ್ಟಿಗೆ ಎಸ್ತಿದ್ದಾರೆ. ಇದರಿಂದ ಸುಮಾರು 10ಕ್ಕೂ ಹೆಚ್ಚು ಜನ ಅಮಾಯಕರದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಅಕ್ಷಯ್ ಅನ್ನೋ ಹುಡುಗ ಗಿರಿನಗರದಲ್ಲಿ ಸುಮಾರು 6 ತಿಂಗಳಿಂದ ಅವ್ರ ಮನೆಯವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಮರ ಒಣಗೋಗಿದೆ, ಅದನ್ನು ತೆಗೆಸಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಅವರು ಬಡವರು ಅವ್ರ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡ್ತಾರಲ್ಲ, ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳೋ ಕಾರಣಕ್ಕೆ ಆ ಮರ ತೆಗ್ಸಲ್ಲ. ಆ ಮರ ಅವನ ಮೇಲೆ ಬಿತ್ತು, ಅಕ್ಷಯ್ ಪ್ರಾಣ ಕಳ್ಕೊಂಡ. ಇದರಿಂದ ನಾವು ಸರ್ಕಾರಕ್ಕೆ ಏನೋ ಡಿಮ್ಯಾಂಡ್ ಮಾಡಿದೆ. ಅವ್ರು PGL ಸ್ವಾಮಿಯವ್ರು ಕೇಳಿದ್ರೆ ಅವರು ಯಾರು ಬಂದಿಲ್ಲ ಹಂಗೆ ಅಂತ ಉಡಾಫೆ ಉತ್ತರಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನಾವು ಪರಿಹಾರ ಕೊಡಿ ಅಂದರೆ ಅದ್ರ ಬಗ್ಗೆ ಯಾವುದಕ್ಕೆ ಕ್ರಮ ಕೈಗೊಂಡಿಲ್ಲ. ಅದಕ್ಕೋಸ್ಕರ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು ಇವತ್ತು ರಾಜ್ಯ ರೈತ ಸಂಘ, ಸರ್ವೋದಯ ಪಕ್ಷ, ಸಮತಾ ಸೈನಿಕ ದಳ, ನಾವೆಲ್ಲ ಸಂಘಟನೆಯರು ಒಟ್ಟಾಗಿ ಏನು BBMP ಅರಣ್ಯ ಘಟಕದಲ್ಲಿ ಮರ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರ ಕುಟುಂಬಕ್ಕೂ 50 ಲಕ್ಷ ಸರ್ಕಾರದಿಂದ BBMPಯಿಂದ ಪರಿಹಾರ ಘೋಷಣೆ ಮಾಡಬೇಕು. ಆ ಸರ್ಕಾರದಿಂದ ಒಂದು ನೌಕರನ್ನು ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. BLG ಸ್ವಾಮಿಯನ್ನ ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಬೆಂಗಳೂರು ನಾಗರಿಕರ ಉಳಿಸ್ಬೇಕು,
ಬೆಂಗಳೂರು ಯಾವುದು ಮುಂದೆ ಆಗ್ತಕ್ಕಂಥ ಯಾವ ಮರಗಳಿಂದ ಯಾವ್ದು ಅನಾಹುತ ಆಗುತ್ತೆ ಅದನ್ನು ತಪ್ಪಿಸ್ಬೇಕು. ಈ ಕೂಡಲೇ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ತಪ್ಪಿಸ್ಬೇಕು. ಮುಂದೆ ಯಾವುದೇ ರೀತಿ ಅನಾಹುತಗಳು ಆಗ್ಕೂಡ್ದು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲಿಂದ ಆಚೆಗೆ. ಯಾಕಂದ್ರೆ ಅವರು ಏನು ಬಂದಿದ್ದಾರೆ ಮಂದ ಚರ್ಮ ಆ ಒಂದು ಬೇಜವಾಬ್ದಾರಿ ಉಡಾಪತನ ಇಲ್ಲಿಂದ ಬಿಟ್ಟು ಇಲ್ಲಿಂದ ಆಚೆಗೆ ಅವರು ಮುಂದೆ ಯಾವುದೇ ಅನಾಹುತ ಆಗದೇ ಇರೋ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್. ಈ ಕೂಡಲೇ ಇದರ ಬಗ್ಗೆ ಖುದ್ದಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ಸಂಬಂಧಪಟ್ಟ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಅವರನ್ನ ಜೈಲಿಗೆ ಕಳಿಸಬೇಕು. ಮತ್ತೆ ಬೆಂಗಳೂರನ್ನ ಉಳಿಸಬೇಕು. ಬೆಂಗಳೂರು ಮತ್ತೆ ನಾಗರಿಕರ ಪ್ರಾಣ ಏನೋ ಇದಾಗ್ತಾ ಇದೆ ಆ ನಾಗರಿಕರನ್ನ ಉಳಿಸಬೇಕು ಅಂತೇಳಿ ನಮ್ಮ ಬೇಡಿಕೆ. ರಾಜ್ಯ ರೈತರ ಸಂಘ ಸರ್ವೋದಯ ಕರ್ನಾಟಕ ಪಕ್ಷ ಸವ್ಯಸಾಚಿ ಅಂತ. ಇದು ಇವತ್ತೇನಾಗಿದೆ, ಈ ಮರಗಳು ಬಿದ್ದುಬಿಟ್ಟು 10 ಜನದೇನು ಸಾವಾಗಿದೆ. ಈಗ ಅಕ್ಷಯನ್ನ ಹುಡುಗ ಮುಂಚೆನೇ ಕಂಪ್ಲೇಂಟ್ ಕೊಟ್ಟಿದ್ದ. ಇವರು DC ಸ್ವಾಮಿಯವರು ಡಿಮ್ಯಾಂಡ್ ಮಾಡಿದರು 2 ಲಕ್ಷ ರೂಪಾಯಿ. ಅದು ತೀರಾ ಇದು ಏನಂತಂದರೆ ಈಗ ಮುನ್ನೆಚ್ಚರಿಕೆ ಕೊಟ್ಟರು ಇವ್ರು ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಅದು ತಪ್ಪು. ಅದು ಈಗೇನಿದೆ ಅದು ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡಬೇಕಾಗುತ್ತೆ. ನ್ಯಾಯ ದೊರಕಿಸ್ಕೊಡ್ಬೇಕು ಆ ಕುಟುಂಬಕ್ಕೆ. ಆಮೇಲೆ ಆ ಕುಟುಂಬದಿಂದ ಯಾರಿಗಾನೋ ಒಬ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಅನ್ನೋದು ಕೊಡಬೇಕಾಗುತ್ತೆ. ಆಮೇಲೆ ಏನು ಪರಿಹಾರ ಇದೆ ಅದು ಕೊಡಲೇಬೇಕಾಗುತ್ತೆ. ಜೈ ಭೀಮ್, ಜೈ ಜವಾನ್, ಜೈ ಕಿಸಾನ್. ಮತ್ತೆ ಅವ್ರ ಕುಟುಂಬದ ಮೇಲೆ ಇದು ಆರೋಪಗಳಿದಾವಲ್ಲ, ಇದನ್ನ ನೀವು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೀರಾ? ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ? ಹೌದು ಸರ್, ಅದನ್ನ ಮಾಡೋದಕ್ಕೆ ಅಂತಾನೆ ಈ ವೇದಿಕೆನ ನಮ್ಮ ಗೋಪಾಲ್ಜಿ ಅವರು ಸೃಷ್ಟಿ ಮಾಡಿದ್ದಾರೆ. ಅದನ್ನ ನಾಂದಿ ಆಡಿದೀವಿ. ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀವಿ. ಸೆಷನ್ ಟೈಮಲ್ಲಿ ಮಾಡೇ ಮಾಡ್ತೀವಿ ಅದನ್ನು.